ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಂಪೂರ್ಣ ಹದಗೆಟ್ಟಿರುವ ನಗರದ ಹಬ್ಬವಾಡ ರಸ್ತೆಯಲ್ಲಿ ಆಟೋ ಚಾಲಕರು ಹಾಗೂ ವಿದ್ಯಾರ್ಥಿ ಒಕ್ಕೂಟದಿಂದ ಡಿಸೆಂಬರ್ 16ರಂದು ದುರಸ್ತಿ ಹಾಗೂ ಲೋಕೋಪಯೋಗಿ ಇಲಾಖೆ ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ದೇಣಿಗೆ ಸಂಗ್ರಹಿಸಿ ನೀಡುವ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಘು ನಾಯಕ್ ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಸ್ತೆ ಕಾಮಗಾರಿಗೆ ಸರ್ಕಾರದಿಂದ 20 ಕೋಟಿ ರೂಪಾಯಿ ಮಂಜೂರಾಗಿದೆ. ಡಿಸೆಂಬರ್ 1ರಂದೇ ಕಾಮಗಾರಿ ಆರಂಭಿಸುವುದಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹೇಳಿದರು. ಆದರೆ ಈವರೆಗೆ ಕಾಮಗಾರಿ ಆರಂಭವಾಗಿಲ್ಲ. ಇಲ್ಲಿನ ಕೈಗಾ ಯೋಜನೆಯ 5 ಮತ್ತು 6ನೇ ಘಟಕಗಳ ಕಾಮಗಾರಿಗೂ ಈ ರಸ್ತೆ ಅಡ್ಡಿಯಾಗಿದೆ. ಸುಮಾರು 13,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಸಾಮಗ್ರಿಗಳನ್ನು ತರುವ ಲಾರಿಗಳು ರಸ್ತೆ ಹದಗೆಟ್ಟಿರುವ ಕಾರಣ ಬರಲು ಸಾಧ್ಯವಾಗ್ತಾ ಇಲ್ಲ. ಭಾರಿ ವಾಹನಗಳ ಓಡಾಟದಿಂದಲೇ ರಸ್ತೆ ಹಾಳಾಗಿದ್ದರೂ ಕೈಗಾ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರ ಪ್ರಾಣಕ್ಕೆ ಸಂಚಕಾರ ತರುವ ರಸ್ತೆಯನ್ನು ಸರಿಪಡಿಸಲು ಹಣವಿಲ್ಲದ ಜಿಲ್ಲಾಡಳಿತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರಾವಳಿ ಉತ್ಸವ ನಡೆಸಲು ಮುಂದಾಗಿರುವುದು ಸರಿಯಲ್ಲ. ಹೀಗಾಗಿ 2 ಕಾಣಿಕೆ ಡಬ್ಬಿ ಇಟ್ಟು ಸಾರ್ವಜನಿಕರಿಂದ ಭಿಕ್ಷೆ ಸಂಗ್ರಹಿಸಿ ಹಣವನ್ನು ಪಿಡಬ್ಲ್ಯೂಡಿ ಇಲಾಖೆ ಮತ್ತು ಕೈಗಾ ಯೋಜನೆಗೆ ಕಳುಹಿಸಿಕೊಡಲು ನಿರ್ಧಾರ ಮಾಡಿದ್ದೀವಿ ಎಂದಿದ್ದಾರೆ. ಬಿಎಂ ರಸ್ತೆ ಪ್ರಮಾಣವಾಗುತ್ತೆ. ಅಂದ್ರೆ ಬಿಎಂ ಅಂದ್ರೆ 5 ಪದರದ್ದು ರಸ್ತೆ ಬಿದ್ದರೂ ಕೂಡ ಮಳೆಗಾಲದಲ್ಲಿ ನೀರಿದ್ರು ಕೂಡ ಯಾವುದೇ ರೀತಿಯ ಒಂದು ರಸ್ತೆ ಹಾನಿ ಆಗಲ್ಲ ಅಂತ ಒಂದು ರಸ್ತೆಯನ್ನು ನಾವು ಕಾರವಾರದಿಂದ ಅಂದ್ರೆ ಸಿಮೆಂಟ್ ರಸ್ತೆ ಎಲ್ಲಿ ಎಂಡಾಗಿದೆ ಕಾರವಾರ ಹಬ್ಬೋಡ ರಸ್ತೆ ಮಾಡ್ಕೊಡ್ತೇವೆ. ಬಾಕಿ ಕೈಗಾವರೆಗೆ ನಾರ್ಮಲ್ ರಸ್ತೆಯಾಗಿ ನಾವು ಪರಿವರ್ತನೆ ಮಾಡ್ತೇವೆ ಅಂತ ಹೇಳ್ಕೊಂಡು ರಾಮು ಅವರೇ ಅಲಿಗೇಕರ್ ಅವರೇ ನಮ್ಗೆಲ್ಲರಿಗೂ ಕೂಡ ಆಶ್ವಾಸನೆ ನೀಡಿದ್ರು. ಆದ್ರೆ ಒಬ್ಬ ಅಧಿಕಾರಿ ಇಷ್ಟೆಲ್ಲ ಕಲಿತು ಇಂಜಿನಿಯರ್ ಆಗಿ ಕಲಿತ ಉಳ್ಳದರ ಅಧಿಕಾರಿಗಳು ಇದಾರ ಅಂತ ನಮ್ಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಇಷ್ಟೆಲ್ಲ ಎಜುಕೇಶನ್ ಕಲಿತವರು ಈ ರೀತಿ ಸುಳ್ಳು ಒಬ್ಬ ಅಧಿಕಾರಿ ನೂರಾರು ಜನರ ಮುಂದೆ, ಪತ್ರಿಕಾ ಮಿತ್ರರ ಮುಂದೆ, ಟಿವಿ ಮಾಧ್ಯಮ ಮುಂದೆ ಇವತ್ತು ನೋಡಿ ಕೈಗಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಗೆ ಒಂದು ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನ್ಯೂಕ್ಲಿಯರ್ ಬಾಂಬ್ ಬಹಳ ಖುಷಿ. ಯಾಕಂದ್ರೆ ಇಂಡಿಯಾದಲ್ಲೇ ಫೇಮಸ್ ಆದಂತ ಈ ಕೈಗಾ ನ್ಯೂಕ್ಲಿಯರ್ ಇವತ್ತು 5-6 ಪ್ರಾಜೆಕ್ಟ್ ನಡೀತಾ ಇದೆ. ಅಲ್ಲಿ ಆ 5-6 ಪ್ರಾಜೆಕ್ಟ್ಗೆ 12,500 ಕೋಟಿಯಿಂದ 13,500 ಕೋಟಿ ಬಜೆಟ್ ಅದು. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ಕಾಮಗಾರಿ 15 ದಿವಸದಿಂದ ನಿಂತು ಹೋಗಿದೆ. ಕಾಮಗಾರಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು ನಾವು. ಅವ್ರು ಹೇಳ್ತಾ ಇದ್ದಾರೆ, ನಾವು ನಮ್ಮ ವೆಹಿಕಲ್ ಅಂದ್ರೆ ನಮ್ಮ ಲಾರಿಯಿಂದ ನಾವು ಮಟೀರಿಯಲ್ಸ್ ಹುಬ್ಳಿ ಮತ್ತೆ ಬಾಕಿ ಕಡೆಯಿಂದ ನಾವು ಮಟೀರಿಯಲ್ಸ್ ತರಬೇಕಾದ್ರೆ ಈ ಬಾಳೆಗುಳಿ ರಸ್ತೆ ಒಂದು ಹಾಳಾಗಿದೆ. ಅಲ್ಲಿಂದ ಬರಬೇಕಾದ್ರೆ ನಮ್ಗೆ ಕಾರವಾರ ಸಿಂಗವಾಡ ಅಂದ್ರೆ ಕೈಗಾ ಆಗ್ತು ಈ ರಸ್ತೆ ಕೂಡ ಹಾಳಾಗಿದೆ. ನಮ್ಮ ಲಾರಿ ಕೂಡ ಹಾಳಾಗ್ತಾ ಇದೆ. ಅದರಿಂದ ಬಹಳಷ್ಟು ನಮ್ಗೆ ಮಧ್ಯದಲ್ಲೇ ಪಂಚರ್ ಆಗಿ ಮಧ್ಯದಲ್ಲೇ ಇದು ಏನ್ ಹೇಳ್ತಾರೆ ಅದಕ್ಕೆ ಪಾಠ ಕಟ್ಟಾಗಿ ಎಷ್ಟೋ ವಾಹನಗಳು ನಿಂತು ಹೋಗಿವೆ. ಅದಕ್ಕಾಗಿ ನಾವು ಆ ರಸ್ತೆಗೆ ಬರುದಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಆ ರಸ್ತೆಗೆ ಯಾರು ಕೂಡ ಹೋಗ್ತಾ ಇಲ್ಲ. ಒಂದು ರಸ್ತೆಯಿಂದ ಫೌಂಡೇಶನ್ ಸರಿ ಇಲ್ಲ ಇರೋದು. ಮತ್ತೆ ಇದು ದೊಡ್ಡ 13,000 ಕೋಟಿ ಒಂದು ಪ್ರಾಜೆಕ್ಟ್ ಅನ್ನ ಇವರು ತಗೊಂಡಿದ್ದಾರೆ 5-6 ಕಟ್ಟಕ್ಕಂತೂ. ಇವತ್ತು ನಿನ್ನೆ ನನಗೆ ಇಂಜಿನಿಯರ್ಸೇ ಫೋನ್ ನೀವು ಮಾಡ್ಕೋಬೇಕು ಅದು. ಯಾಕಂದ್ರೆ ನಿಮ್ದಿದ್ದು ರಸ್ತೆ ಅದು. ನಿಮ್ಮ ಲಾರಿ ಇವತ್ತು 16-15 ಟೈರ್ ಲಾರಿ ಬಿಟ್ಕೊಂಡು ನಮ್ಮ ರಸ್ತೆ ಹಾಳಾಕೊಂಡು ಹೋಗಿದೆ, ನೀವು ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಇಲ್ಲ ನೋಡುವರಿ ಅದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ ಎಷ್ಟು ರಮಕಾಂತ್ ಗುಣಗಿ, ರೂಪೇಶ್ ಗುಣಗಿ, ಚಂದ್ರಕಾಂತ್ ನಾಯಕ್, ಕಾಶಿನಾಥ್ ಬಂಟ್, ಅಶೋಕ್ ಮಾಂಜ್ರೇಕರ, ಲಾರೆನ್ಸ್ ಮಾರುತಿ, ಗುರುನಾಯಕ್, ದೇವೇಂದ್ರ ಗುಣಗಿ, ಶ್ರೀಪಾದ ನಾಯಕ್ ಉಪಸ್ಥಿತರಿದ್ದರು. ಕಾರವಾರದಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಘು ನಾಯಕ್ ಮಾತನಾಡಿದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.